ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಅತಿ ಮುಖ್ಯವಾಗಿ ಸೈನ್ಸ್ನ ಒಂದು ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಸೈನ್ಸ್ ಪ್ರಶ್ನೆಗಳನ್ನು ಮಾಡಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಈ ಒಂದು ಸೈನ್ಸ್ ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿರೋಂಥವ್ರಾಗಿದ್ದರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು PSIಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಸ್ನೇಹಿತರೆ, ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ 6ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆ, ಪ್ರಚಲಿತ ಘಟನೆ ಹಾಗೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇರ್ತೀವಿ. ಸ್ನೇಹಿತರೆ, ಬನ್ನಿ ಈಗ ಈ ಒಂದು ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡೋದಾದರೆ ಮೊದಲನೇ ಪ್ರಶ್ನೆ, ತಾಮ್ರದ ಸಂಕೇತ. ಸ್ನೇಹಿತರೆ, ಈ ಒಂದು ಪ್ರಸ್ತುತ ನೋಡೋದಾದರೆ ಪೊಲೀಸ್ ಇಲಾಖೆ ಆಗಲಿ ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ, ಕಂಪ್ಯೂಟರ್ ಜ್ಞಾನ, ವಿಜ್ಞಾನ ಮತ್ತು ನಿಮಗೆ ಅತಿ ಮುಖ್ಯವಾಗಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಹೆಚ್ಚಿನದಾಗಿ ಬರ್ತಾ ಇದೆ. ಹಾಗಾಗಿ ನೀವು ಸೈನ್ಸ್ನ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ತಾಮ್ರದ ಸಂಕೇತ ಯಾವುದು ಅಂತ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ CU. ಆಪ್ಷನ್ ಎ ತಾಮ್ರದ ಸಂಕೇತ CU ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ವಿಶ್ವದಲ್ಲಿಯೇ ಅತ್ಯಂತ ಹಗುರವಾದಂಥ ಮೂಲ ವಸ್ತು ಯಾವುದು ಸ್ನೇಹಿತರೆ? ವಿಶ್ವದಲ್ಲಿ ಅತ್ಯಂತ ಹಗುರವಾದಂಥ ಮೂಲ ವಸ್ತು ಅನ್ನೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಮೂಲ ವಸ್ತು ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಜಲಜನಕ ಅಂತಂದರೆ ಹೀಲಿಯಂ. ಹೀಲಿಯಂ ಅತ್ಯಂತ ಹಗುರವಾದಂಥ ಒಂದು ಮೂಲ ವಸ್ತು ಕೂಡ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ರಕ್ತದಲ್ಲಿ ಕಂಡುಬರುವ ಮೂಲ ವಸ್ತು ಯಾವುದು ಸ್ನೇಹಿತರೆ? ರಕ್ತದಲ್ಲಿ ನಾವು ಯಾವ ಒಂದು ಮೂಲ ವಸ್ತುಗಳನ್ನು ಕಾಣಬಹುದಾಗಿರುತ್ತದೆ ಅಂತಂದರೆ ಸ್ನೇಹಿತರೆ, ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕಬ್ಬಿಣ. ಆಪ್ಷನ್ ಸಿ ಕಬ್ಬಿಣವನ್ನು ನಾವು ರಕ್ತದಲ್ಲಿ ಹೆಚ್ಚಿನದಾಗಿ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ, ವಿಭಜಿಸಲು ಸಾಧ್ಯವಿಲ್ಲದ ಮೂಲ ವಸ್ತು ಅಂತಿಮ ಕಣಕ್ಕೆ ಏನೆಂದು ಕರೆಯುತ್ತಾರೆ ಸ್ನೇಹಿತರೆ? ವಿಭಜಿಸಲು ಸಾಧ್ಯವಿಲ್ಲದಂಥ ಒಂದು ಮೂಲ ವಸ್ತುವಿನ ಅಂತಿಮ ಕಣಕ್ಕೆ ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಪರಮಾಣು. ಸ್ನೇಹಿತರೆ, ಆಪ್ಷನ್ ಎ ಪರಮಾಣು ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ನೀವು ಪ್ರಮುಖವಾಗಿ ಇಲ್ಲಿ ಈ ಒಂದು ಕ್ವಶನ್ಸ್ಗಳನ್ನು ನಾನು ಯಾವೆಲ್ಲ ಕ್ವಶನ್ಸ್ಗಳನ್ನು ತಿಳಿಸ್ತಾ ಇರ್ತೀನಿ, ಈ ಒಂದು ಪ್ರೀವಿಯಸ್ ಪೊಲೀಸ್ ಇಲಾಖೆಯಲ್ಲಿ ಬಂದಂಥ ಒಂದು ಪ್ರಶ್ನೆಗಳಾಗಿರುತ್ತೆ. ಹಾಗಾಗಿ ನೀವು ಪ್ರೀವಿಯಸ್ ಒಂದು ಓಲ್ಡ್ ಕ್ವಶನ್ ಪೇಪರ್ಗಳಾಗಲಿ ಅಥವಾ ಈ ಒಂದು ವಿಡಿಯೋ ಸರಣಿಗಳನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಬೇಕಾಗುತ್ತೆ. ಮತ್ತು ಹೊಸ ಅಭ್ಯರ್ಥಿಗಳೇನಾದರೂ ಆಗಿದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಅತಿ ಶುದ್ಧ ನೀರನ್ನು ಪಡೆಯಬಹುದು ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಅತಿ ಶುದ್ಧ ನೀರನ್ನು ನಾವು ಪಡೆಯಬಹುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ ಭಾರಿ ಮಳೆ. ಸ್ನೇಹಿತರೆ, ಭಾರಿ ಮಳೆ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ ಅಂತಂದರೆ, ಆಪ್ಷನ್ ಬಿ ಹರಿಯುವ ನೀರಲ್ಲಿ ನಾವು ಅತಿ ಶುದ್ಧ ನೀರನ್ನು ಕೂಡ ಕಾಣಬಹುದಾಗಿರುತ್ತೆ ಅಂತ ಆಪ್ಷನ್ ಬಿ ಅಂತ ಟಿಕ್ ಮಾಡ್ತಾರೆ. ಆದರೆ ಇದು ಆಪ್ಷನ್ ಬಿ ತಪ್ಪಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ, ಮದ್ದಿನ ಪುಡಿ ಇದರ ಮಿಶ್ರಣವಾಗಿದೆ ಸ್ನೇಹಿತರೆ. ಮದ್ದಿನ ಪುಡಿ ಇದರ ಒಂದು ಮಿಶ್ರಣ ಕೂಡ ಆಗಿರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಎ ಪೊಟ್ಯಾಷಿಯಂ ನೈಟ್ರೇಟ್, ಗಂಧಕ ಮತ್ತು ಇದ್ದಿಲಿನ ಒಂದು ಮಿಶ್ರಣದಿಂದ ನಾವು ಮದ್ದಿನ ಪುಡಿಗಳನ್ನು ಕೂಡ ತಯಾರಿಸುತ್ತೇವೆ ಸ್ನೇಹಿತರೆ. ಇದು ಪ್ರಚಲಿತವಾಗಿ ನಾವು ನೋಡೋದಾದ್ರೆ ಸ್ನೇಹಿತರೆ, ಮದ್ದಿನ ಪುಡಿಗಳನ್ನು ಪ್ರಮುಖ ವಿವಿಧ ಒಂದು ಪ್ಲೇಸಸ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಅದರಲ್ಲೂ ಕೂಡ ಗನ್ನಲ್ಲಿ ಬುಲೆಟ್ಗಳನ್ನು ತಯಾರಿಸಲು ಈ ರೀತಿ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಉಪಯೋಗವಾಗುತ್ತದೆ ಸ್ನೇಹಿತರೆ ಇದು. ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡಿದ್ರೆ ಏಳನೇ ಪ್ರಶ್ನೆ, ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಸ್ನೇಹಿತರೆ. ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಏಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ W. ಟಂಗ್ಸ್ಟನ್ನ ಒಂದು ಸಂಕೇತವನ್ನು ನೋಡಿದ್ರೆ W ಸರಿಯಾಗಿರುತ್ತೆ. ವಿದ್ಯಾರ್ಥಿಗಳು ಇಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ಟಂಗ್ಸ್ಟನ್ ಅಂತ ಬಂದ ತಕ್ಷಣ TN ಅಂತ ಹಾಕ್ಬಿಡ್ತಾರೆ. ಇದು ತಪ್ಪಾಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸ್ಫೋಟಕವಾಗಿ ಬಳಸುವಂಥ ಒಂದು ವಸ್ತು ಯಾವುದು ಸ್ನೇಹಿತರೆ? ಈ ಕೆಳಗಿನ ಯಾವುದು ಸ್ಫೋಟಕವಾಗಿ ನಾವು
ಈ ಕೆಳಗಿನ ವಸ್ತುಗಳನ್ನು ಬಳಸುತ್ತೇವೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಬಿ TNT. ಆಪ್ಷನ್ ಬಿ TNT ಸರಿಯಾದಂಥ ಉತ್ತರವಾಗಿರುತ್ತದೆ. ಇದನ್ನು ನಾವು ಸ್ಫೋಟಕವಾಗಿ ಬಳಸುತ್ತೇವೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 9ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕ್ರಿಯಾಶೀಲ ಧಾತುವಾಗಿದೆ? ಸ್ನೇಹಿತರೆ, ಇವುಗಳಲ್ಲಿ ಯಾವುದು ಕ್ರಿಯಾಶೀಲ ಧಾತುವಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಡಿ ಫ್ಲೋರಿನ್. ಆಪ್ಷನ್ ಡಿ ಫ್ಲೋರಿನ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 10ನೇ ಪ್ರಶ್ನೆ, ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ. ಸ್ನೇಹಿತರೆ, ಆ ಒಂದು ನೀರನ್ನು ನಾವು ಬಿಸಿ ಮಾಡಿದರೆ ಆ ಒಂದು ಮರದ ತುಂಡು ಏನಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಕೆಳಗಡೆ ಅವರು ಆಪ್ಷನ್ಸನ್ನು ನೀಡಲಾಗಿರುತ್ತದೆ. ಸ್ನೇಹಿತರೆ, ಒಂದು ನೀರಿನಲ್ಲಿ ತೇಲುತ್ತಿರುವಂಥ ತುಂಡನ್ನು ನಾವು ಆ ಒಂದು ನೀರನ್ನು ಬಿಸಿ ಮಾಡಿದಾಗ ಆ ಒಂದು ತುಂಡು ಏನಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಸ್ನೇಹಿತರೆ, ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನು ಅಂತಂದರೆ, ನೀವು ಏನು ಮಾಡ್ತೀರಾ, ಆಪ್ಷನ್ ಎ ಅಂತ ಹಾಕ್ಬಿಡ್ತೀರ, ಗಾತ್ರದಲ್ಲಿ ದೊಡ್ಡದಾಗುತ್ತದೆ ಅಂತ. ಇದು ತಪ್ಪಾಗಿರುತ್ತದೆ. ಸ್ನೇಹಿತರೆ, ನೀವು ಕ್ಲೀನಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಬೇಕಾಗುತ್ತೆ. ಬಿಸಿ ನೀರೇ ಆಗಲಿ ಅಥವಾ ತಣ್ಣೀರಿನ ಮೇಲೆ ಆಗಲಿ ಆ ಒಂದು ಮರದ ತುಂಡು ತೇಲುತ್ತಾನೆ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಆಪ್ಷನ್ ಸಿ ಅದೇ ಮಟ್ಟದಲ್ಲಿ ತೇಲುತ್ತದೆ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಸ್ನೇಹಿತರೆ, ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಭಜಿಸಲು ಸಾಧ್ಯವಿಲ್ಲ? ಸ್ನೇಹಿತರೆ, ಈ ಕೆಳಗಿನ ಯಾವುದು ವಿಭಜಿಸಲು ಸಾಧ್ಯವಿಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪರಮಾಣು. ಆಪ್ಷನ್ ಬಿ ಪರಮಾಣು ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ನೀವು ಪ್ರಮುಖವಾಗಿ ಪ್ರೋಟಾನ್, ಎಲೆಕ್ಟ್ರಾನ್ಸ್ ಇವುಗಳ ಬಗ್ಗೆನೂ ಕೂಡ ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂತಂದರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೀವು ಏನಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ಈ ಒಂದು ಪ್ರಶ್ನೆಗಳನ್ನು ಕೂಡ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಪ್ರೋಟಾನನ್ನು ಕಂಡುಹಿಡಿದವರು ಯಾರು, ನ್ಯೂಟ್ರಾನನ್ನು ಕಂಡುಹಿಡಿದವರು ಯಾರು, ಮತ್ತು ಎಲೆಕ್ಟ್ರಾನ್, ಈ ರೀತಿ ನೀವು ಕಂಪ್ಲೀಟಾಗಿ ಇವು ಮೂರರ ಬಗ್ಗೆನೂ ಕೂಡ ತಿಳ್ಕೋಬೇಕಾಗಿರುತ್ತದೆ. ಸ್ನೇಹಿತರೆ, ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದರೆ, AG ಇದರ ಯಾವುದರ ರಾಸಾಯನಿಕ ಸಂಕೇತವಾಗಿದೆ? ಸ್ನೇಹಿತರೆ, AG ಎನ್ನುವಂಥದ್ದು ಯಾವುದರ ಒಂದು ರಾಸಾಯನಿಕ ಸಂಕೇತವಾಗಿದೆ ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬೆಳ್ಳಿ. ಆಪ್ಷನ್ ಡಿ ಬೆಳ್ಳಿಯ ಒಂದು ರಾಸಾಯನಿಕ ಸಂಕೇತ AG ಅಂತ ನಾವು ಕರೆಯಲಾಗುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಪರಮಾಣು ಸಂಖ್ಯೆ ಎಂದರೇನು? ಸ್ನೇಹಿತರೆ, ಪರಮಾಣು ಸಂಖ್ಯೆ ಎಂದರೇನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. 13ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪರಮಾಣು ಸಂಖ್ಯೆ ಎಂದರೆ ಆಪ್ಷನ್ ಬಿ ಪ್ರೋಟಾನ್ಗಳ ಸಂಖ್ಯೆ. ಆಪ್ಷನ್ ಬಿ ಪ್ರೋಟಾನ್ಗಳ ಸಂಖ್ಯೆಗೆ ನಾವು ಪರಮಾಣುವಿನ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಹೊಸ ಅಭ್ಯರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ಈಗ ನಾವು ನೆಕ್ಸ್ಟ್ 14ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ನೀರಿನ ಲೋಟದಲ್ಲಿ ಐಸ್ ತುಂಡನ್ನು ತೇಲುತ್ತಿದೆ. ಈ ಒಂದು ತುಂಡುಗಳು ಕರಗಿದಾಗ ಲೋಟದಲ್ಲಿನ ನೀರಿನ ಮಟ್ಟ. ಸ್ನೇಹಿತರೆ, ಒಂದು ಲೋಟದಲ್ಲಿ ಐಸ್ ತುಂಡುಗಳು ನೀರಿನಲ್ಲಿ ತೇಲ್ತಾ ಇರುತ್ತೆ. ಆ ಒಂದು ಐಸ್ಗಳು ಕರಗಿದ ನಂತರ ಲೋಟದಲ್ಲಿರುವಂಥ ನೀರಿನ ಮಟ್ಟ ಹೆಚ್ಚಾಗುತ್ತದಾ ಕಡಿಮೆ ಆಗುತ್ತದಾ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ತುಂಬ ಜನ ವಿದ್ಯಾರ್ಥಿಗಳು, ನಾನು ಆಲ್ಮೋಸ್ಟ್ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ಗಳಲ್ಲಿ ನೋಡಿದಾಗೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರು. ಆ ಒಂದು ಕಮೆಂಟ್ಗಳನ್ನು ನೋಡಬೇಕಾದ್ರೆ ತುಂಬ ಜನ 90% ವಿದ್ಯಾರ್ಥಿಗಳು ತಪ್ಪು ಮಾಡಿದರು, ಅಂತಂದರೆ ತಪ್ಪು ಆನ್ಸರನ್ನು ನೀಡಿದರು. ಆ ಒಂದು ಆನ್ಸರ್ ಅವರು ನೀಡಿದ್ದು ಏನು ಅಂತಂದರೆ ಆಪ್ಷನ್ ಬಿ ಅಂತಂದರೆ ನೀರಿನ ಗಾತ್ರ ಹೆಚ್ಚಾಗುತ್ತದೆ ಅಂತ ವಿದ್ಯಾರ್ಥಿಗಳು ನೀಡಿದರು. ಆದರೆ ಇದು ತಪ್ಪಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದದ್ದು ಏನು ಅಂತಂದರೆ ಸ್ನೇಹಿತರೆ, 14ನೇ ಪ್ರಶ್ನೆಗೆ ಆ ಒಂದು ಐಸ್ಗಳು ಕರಗಿದ ನಂತರ ನೀರಿನಲ್ಲಿದ್ದಂಥ ಲೋಟದಲ್ಲಿದ್ದಂಥ ಒಂದು ನೀರು ಹೆಚ್ಚಾಗುವುದಿಲ್ಲ, ಕಡಿಮೆನೂ ಆಗುವುದಿಲ್ಲ, ಇದ್ದಷ್ಟೇ ಇರುತ್ತದೆ. ಸ್ನೇಹಿತರೆ, ಇದ್ದಷ್ಟೇ ಇರುತ್ತದೆ. ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ಯಾಕೆ ಅಂತಂದರೆ ಸ್ನೇಹಿತರೆ, ಐಸು ಅದು ಆ್ಯಕ್ಚುಲಿ ಲೋಟದಲ್ಲೇ ಇರಬೇಕಾದ್ರೆ ಅದರ ಒಂದು ವಾಲ್ಯೂಮನ್ನು ಅದು ಅಕ್ಯೂರ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ನೆಕ್ಸ್ಟ್ ಅದು ಕರಗಿದ ಮೇಲೂ ಕೂಡ ಅಷ್ಟೇ ಇರುತ್ತದೆ ಅಂತ ಇಲ್ಲಿ ಸೈಂಟಿಫಿಕ್ ಆಗಿರುತ್ತದೆ. ಹಾಗಾಗಿ ಸೈನ್ಸ್ ಪ್ರಶ್ನೆಗಳನ್ನು ಅತಿ ಹೆಚ್ಚು ನೀವು ನೋಡ್ಕೋಬೇಕಾಗುತ್ತೆ ಈ ರೀತಿ ಪ್ರಶ್ನೆಗಳನ್ನು. ಸ್ನೇಹಿತರೆ, ಇಲ್ಲಿ ನೀವು ಕನ್ಫ್ಯೂಸ್ ಆಗಿ 1 ಮಾರ್ಕ್ಸ್ ಕಳ್ಕೊಂಡ್ರೂ ಕೂಡ ನಿಮಗೆ ತುಂಬ ಎಫೆಕ್ಟ್ ಆಗುತ್ತದೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ಬನ್ನಿ ಈಗ ನೆಕ್ಸ್ಟ್ ನಾವು 15ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ವಾತಾವರಣದ ಮಾಲಿನ್ಯಗಳಿಗೆ ಆಗುವಂಥ ಒಂದು ಆಮ್ಲ ಮಳೆ ಕಾರಣ. ಸ್ನೇಹಿತರೆ, ವಾತಾವರಣದ ಮಾಲಿನ್ಯಗಳಿಂದ ಆಗುವಂಥ ಆಮ್ಲ ಮಳೆಗೆ ಕಾರಣ. ಸ್ನೇಹಿತರೆ, ಆಮ್ಲ ಮಳೆಗೆ ಕಾರಣವಾಗುವಂಥ ಕೆಲವು ಕೆಮಿಕಲ್ಸ್ಗಳು ಇರ್ತವೆ. ಆ ಒಂದು ಕೆಮಿಕಲ್ಸ್ಗಳ ಬಗ್ಗೆನೂ ಕೂಡ ನೀವು
ತಿಳ್ಕೊಬೇಕಾಗಿರುತ್ತೆ. ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಡಿ ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ. ಆಪ್ಷನ್ ಡಿ ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ ಈ ಒಂದು ವಾತಾವರಣದಲ್ಲಿ ಆಗುವಂಥ ಆಮ್ಲ ಮಳೆಗೆ ಪ್ರಮುಖವಾದಂಥ ಕಾರಣವಾಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರವುಳ್ಳ ನೀರು ಸ್ನೇಹಿತರೆ, ಭಾರವುಳ್ಳ ನೀರು ಯಾವುದಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ D2O ಸ್ನೇಹಿತರೆ. ಆಪ್ಷನ್ ಸಿ D2O ಭಾರವುಳ್ಳದಂಥ ನೀರು ಆಗಿರುತ್ತದೆ. ವಿದ್ಯಾರ್ಥಿಗಳು ನೀವು ಇಲ್ಲಿ H2 ಅಂತ ಹಾಕ್ತಾರೆ, ಆದರೆ ಇದು ನೀರಾಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ D2O ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಶುದ್ಧ ಚಿನ್ನ ಸ್ನೇಹಿತರೆ, ಶುದ್ಧ ಚಿನ್ನ ಈ ಕೆಳಗಿನ ಯಾವುದು ಅಂತ ಇಲ್ಲಿ ಮಾಹಿತಿಯನ್ನು ನೀಡಲಾಗಿರುತ್ತೆ. 17ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಶುದ್ಧ ಚಿನ್ನ ಏನಾಗಿರುತ್ತದೆ ಅಂತಂದರೆ ಕಬ್ಬಿಣಕ್ಕಿಂತ ಮೆದುವಾಗಿರುತ್ತದೆ ಸ್ನೇಹಿತರೆ, ಕಬ್ಬಿಣಕ್ಕಿಂತ ಮೆದುವಾಗಿರುತ್ತದೆ. ಹಾಗಾಗಿ ಚಿನ್ನ ನಿಮಗೆ ಎಷ್ಟು ಪ್ಯೂರ್ ಆಗಿ ಸಿಗುತ್ತೆ ಅಷ್ಟು ಚಿನ್ನ ಮೆದುವಾಗ್ತಾ ಹೋಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 18ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದೆ ಇರುವುದು ಯಾವುದು ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದೆ ಇರುವುದು ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಾದರಸ. ಆಪ್ಷನ್ ಬಿ ಪಾದರಸ ಗುಂಪಿಗೆ ಸೇರದೆ ಇರುವಂಥ ಒಂದು ಪದ ಕೂಡ ಆಗಿರುತ್ತೆ. ಇನ್ನು ಮಿಕ್ಕುಳಿದಂಥ ಸೀಸ, ತಾಮ್ರ ಮತ್ತು ಸತು ಇವು ಮೂರು ಕೂಡ ಗುಂಪಿಗೆ ಸೇರುವಂಥ ಪದಗಳಾಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಶುದ್ಧ ನೀರಿನ pH ಮೌಲ್ಯ ಎಷ್ಟು ಸ್ನೇಹಿತರೆ? ಶುದ್ಧ ನೀರಿನ pH ಮೌಲ್ಯ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಪ್ರಮುಖವಾಗಿ ನೀವು pH ವ್ಯಾಲ್ಯೂಗಳ ಬಗ್ಗೆನೂ ಕೂಡ ತಿಳ್ಕೊಬೇಕಾಗಿರುತ್ತದೆ ಸ್ನೇಹಿತರೆ. ಈ ಒಂದು pH ವ್ಯಾಲ್ಯೂಗಳು ಪ್ರೀವಿಯಸ್ ನಾವು ಒಂದು ಪೇಪರನ್ನು ನೋಡಿದ್ರೆ ನಾನು ನಿಮಗೆ ಸಿವಿಲ್ ಮತ್ತು CRDR ಪೇಪರ್ನಲ್ಲಿ ಒಂದು ಸಲ pH ವ್ಯಾಲ್ಯೂಗಳ ಬಗ್ಗೆನೂ ಕೂಡ 2 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಹಾಗಾಗಿ ಈ ಒಂದು ಪ್ರಶ್ನೆಗಳನ್ನು ಕೂಡ ಆಯ್ದುಕೊಂಡಿದ್ದೇನೆ ಸ್ನೇಹಿತರೆ. ಶುದ್ಧ ನೀರಿನ ಒಂದು pH ವ್ಯಾಲ್ಯೂ ಎಷ್ಟಾಗಿರುತ್ತದೆ ಅಂತಂದರೆ ಆಪ್ಷನ್ ಡಿ 7 ಆಗಿರುತ್ತೆ. ಆಪ್ಷನ್ ಡಿ 7 ಶುದ್ಧ ನೀರಿನ ಒಂದು pH ವ್ಯಾಲ್ಯೂ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ 20ನೇ ಪ್ರಶ್ನೆ ವಿಶ್ವ ಜಲ ದಿನ ಎಂದು ಯಾವಾಗ ಆಚರಿಸುತ್ತೇವೆ? ವಿಶ್ವ ಜಲ ದಿನ ಎಂದು ನಾವು ಯಾವಾಗ ಆಚರಿಸುತ್ತೇವೆ ಅಂತಂದರೆ ಆಪ್ಷನ್ ಬಿ ಮಾರ್ಚ್ 22ರಂದು ನಾವು ವಿಶ್ವ ಜಲ ದಿನವನ್ನು ಆಚರಿಸುತ್ತೇವೆ ಸ್ನೇಹಿತರೆ. ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ಪ್ರಮುಖವಾಗಿ ನಾವು ಯಾವುದೆಲ್ಲ ಒಂದು ದಿನಗಳನ್ನು ಯಾವ ದಿನಾಚರಣೆ ಆಚರಿಸ್ತೇವೆ ಅಂತ ನೀವು ಪ್ರಮುಖವಾಗಿ ನೋಡ್ಕೋಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ವಿಶ್ವ ಜಲ ದಿನವನ್ನು ನಾವು ಮಾರ್ಚ್ 22ರಂದು ಆಚರಿಸುತ್ತೇವೆ. ನೆಕ್ಸ್ಟ್ 21ನೇ ಪ್ರಶ್ನೆ ನೀರು ಕಾಯಿಸಿದಾಗ ಸ್ನೇಹಿತರೆ, ನೀರು ಕಾಯಿಸಿದಾಗ ಏನಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕುಗ್ಗುತ್ತದೆ ಸ್ನೇಹಿತರೆ. ಆಪ್ಷನ್ ಬಿ ನೀರು ಕಾಯಿಸಿದಾಗ ನೀರು ಕುಗ್ಗುತ್ತದೆ. ಕುಗ್ಗುತ್ತದೆ ಯಾವ ರೀತಿ ಅಂತಂದರೆ ಸ್ನೇಹಿತರೆ ನೀರು ಆವಿ ಆಗ್ತಾ ಹೋಗುತ್ತೆ, ಆವಾಗ ನೀರಿನ ಮಟ್ಟ ಕೂಡ ಕಡಿಮೆ ಆಗುತ್ತೆ, ಹಾಗಾಗಿ ಅದನ್ನು ಕುಗ್ಗುತ್ತದೆ ಅಂತ ಇಲ್ಲಿ ತಿಳಿಸಲಾಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 22ನೇ ಪ್ರಶ್ನೆ ಕಡೆಗೆ ಬರೋದಾದರೆ ನೀರನ್ನು ಮೆದುಗೊಳಿಸುವಂಥ ಒಂದು ವಿಧಾನ ಯಾವುದು ಸ್ನೇಹಿತರೆ? ನೀರನ್ನು ಮೆದುಗೊಳಿಸುವಂಥ ಒಂದು ವಿಧಾನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಆಪ್ಷನ್ ಡಿ ನೀರನ್ನು ನಾವು ಯಾವ ರೀತಿಯೆಲ್ಲ ಮೆದುಗೊಳಿಸಬಹುದು ಅಂತಂದರೆ ಕುದಿಸುವ ಒಂದು ವಿಧಾನದಿಂದನೂ ಕೂಡ ಮೆದುಗೊಳಿಸಬಹುದು, ಬಟ್ಟಿ ಇಳಿಸುವಿಕೆ ವಿಧಾನದಿಂದ ಕೂಡ ನಾವು ನೀರನ್ನು ಮೆದುಗೊಳಿಸಬಹುದು ಮತ್ತು ಇದಕ್ಕೆ ಸೋಡಾ ವಿಧಾನದಿಂದನೂ ನಾವು ಮೆದುಗೊಳಿಸಬಹುದಾಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂಥ ಉತ್ತರವಾಗಿರುತ್ತೆ ನೀರನ್ನು ಮೆದುಗೊಳಿಸಲು. ನೆಕ್ಸ್ಟ್ 23ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಬಟ್ಟಿ ಇಳಿಸುವಿಕೆ ವಿಧಾನದಿಂದ ಪಡೆದಂಥ ನೀರನ್ನು ಎಲ್ಲಿ ಉಪಯೋಗಿಸುತ್ತಾರೆ ಸ್ನೇಹಿತರೆ? ಬಟ್ಟಿ ಇಳಿಸುವಿಕೆ ಎಂಬಂಥ ಈ ಒಂದು ಪ್ರಕ್ರಿಯೆಯಿಂದ ಬಂದಂಥ ನೀರನ್ನು ಎಲ್ಲಿ ಉಪಯೋಗಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿ ನೀವು ಸೋಲಾರ್ಗಳನ್ನು ಕಾಣ್ತೀರಾ, ಆ ಒಂದು ಸೋಲಾರ್ಗಳಲ್ಲಿ ಯೂಸ್ ಮಾಡ್ತಾರೆ ಬ್ಯಾಟ್ರಿಗಳಲ್ಲಿ. ಹಾಗಾಗಿ ನೀವೇನು ಮಾಡ್ತೀರಾ ಆಪ್ಷನ್ ಬಿ ಅಂತ ಟಿಕ್ ಮಾಡ್ತೀರಾ, ಆದರೆ ಇದು ತಪ್ಪಾಗಿರುತ್ತೆ ಸ್ನೇಹಿತರೆ. ನೀವು ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕಾಗುತ್ತೆ. ಇಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲೂ ಯೂಸ್ ಮಾಡ್ತಾರೆ, ನೆಕ್ಸ್ಟ್ ಬ್ಯಾಟ್ರಿಗಳಲ್ಲೂ ಯೂಸ್ ಮಾಡ್ತಾರೆ, ಪ್ರಯೋಗಾಲಯದಲ್ಲೂ ಕೂಡ ಯೂಸ್ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಕೆಳಗಿನವುಗಳಲ್ಲಿ ಯಾವ ಒಂದು ರಸಗೊಬ್ಬರವು ಅತಿ ಹೆಚ್ಚು
ನೈಟ್ರೋಜನ್ ಪ್ರಮಾಣವನ್ನು ಹೊಂದಿರುತ್ತದೆ ಸ್ನೇಹಿತರೆ. ಈ ಕೆಳಗಿನ ಒಂದು ಯಾವ ಒಂದು ಗೊಬ್ಬರ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಹೊಂದಿರುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಯೂರಿಯಾ. ಆಪ್ಷನ್ ಎ ಯೂರಿಯಾದಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 25ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಮೋಡ ಬಿತ್ತನೆಯನ್ನು ಯಾವುದನ್ನು ಉಪಯೋಗಿಸಿ ಮಾಡಲಾಗುತ್ತದೆ ಸ್ನೇಹಿತರೆ. ಮೋಡ ಬಿತ್ತನೆ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿರುತ್ತದೆ ಅಂತಂದರೆ ಪ್ರೀವಿಯಸ್ ಒಂದು ಇಯರ್ಗಳಲ್ಲಿ. ಹಾಗಾಗಿ ಆ ಒಂದು ಮೋಡ ಬಿತ್ತನೆಗೆ ಈ ಕೆಳಗಿನ ಯಾವ ಒಂದು ಕೆಮಿಕಲ್ಗಳನ್ನು ಯೂಸ್ ಮಾಡಲಾಗಿತ್ತು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಆದಷ್ಟು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಸ್ನೇಹಿತರೆ ಹೊಸ ಅಭ್ಯರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಟೆಲಿಗ್ರಾಮ್ ಗ್ರೂಪ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರಮುಖವಾಗಿ 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಹಾಗೂ ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ತಿಳ್ಕೊಬೋದು ಸ್ನೇಹಿತರೆ. ನಮ್ಮ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ, ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ, ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.